மக்களை பிரிக்கும் சனாதனம் நிச்சயம் ஒழிக்கப்பட வேண்டும். நன்றி, வணக்கம். ನಮಸ್ಕಾರ ಗೆಳೆಯ. ನಿನ್ನೆ ತಮಿಳುನಾಡಿನ ವಿಧಾನಸಭಾ ಕಲಾಪದಲ್ಲಿ ವಿರೋಧ ಪಕ್ಷದ ನಾಯಕ ಉದಯನಿಧಿ ಸ್ಟಾಲಿನ್ ಕೊಟ್ಟಿರೋವಂಥ ಸ್ಟೇಟ್ಮೆಂಟ್ ಎಲ್ಲರೂ ನೋಡಿದ್ದೀರ. ಉದಯನಿಧಿ ಸ್ಟಾಲಿನ್ಗೆ ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ಸನಾತನ ಧರ್ಮ ಅನ್ನೋದು ನಿನ್ನ DMK ಪಕ್ಷ ಅಂದ್ಕೊಂಡಿದ್ಯಾ? ಒಬ್ಬ ಕಾಮನ್ ಮ್ಯಾನ್ 70 ವರ್ಷ ಆಳ್ವಿಕೆ ಮಾಡ್ದ ನಿನ್ನ ಪಕ್ಷ DMKನ ಮನೆಗೆ ಕಳಿಸ್ತಾನಲ್ಲ, ಅದು ಯಾವುದು ಶಕ್ತಿ ಅಂದ್ಕೊಂಡಿದ್ದೆ? ಇದೇ ಸನಾತನ ಧರ್ಮದ ಶಕ್ತಿ ಅನ್ನೋದು ಮರಿಬೇಡ. ನಿನ್ನಂಥ ರಾಜಕೀಯ ಪಕ್ಷದವರು ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಸನಾತನ ಧರ್ಮನ ಬಳಸ್ಕೊಳ್ಳೋದನ್ನ ಫಸ್ಟು ಬಿಡಿ. ಉದಯನಿಧಿ ಸ್ಟಾಲಿನ್, ನಿನಗೆ ತಾಕತ್ತನ್ನೋದಿದ್ರೆ ಸನಾತನ ಧರ್ಮನ ಅಳಿಸೋದು ಬೇಡ, ಜಸ್ಟ್ ಟಚ್ ಮಾಡಿ ನೋಡು. ನಿನ್ನ ಇಡೀ ಪಕ್ಷ, ನಿನ್ನ ಇಡೀ ಕಾಂದನ್ಗೆ ಈ ಧರ್ಮದ ತಾಕತ್ತು, ಆ ಧರ್ಮನ ನಂಬ್ಕೊಂಡು ಬಂದಿರೋಂಥ ಜನಗಳ ತಾಕತ್ತೇನು ಅನ್ನೋದನ್ನ ತೋರಿಸ್ತಾರೆ. ತಮಿಳಲ್ಲೇ ಹೇಳ್ತೀನಿ, ಉಣುಕು ಕೀಳೆ ಕಲಿಜ ನೆರಿಯ ಇರುಂದ சனாதனத்தை அழிக்கிறது வேண்டாம், டச் பண்ணி பாரு. பார்க்கறியா? ಧನ್ಯವಾದ.